ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದೇನಾಯ್ತು ಕಾಣೆ ನಾನು ಎದೆ ತುಂಬ ನಿನದೆ ಸುದ್ದಿ ಕೇಳೆ ಜಾಣೆ ಪ್ರೀತಿ ಆಣೆ ಅದೇ ನಾನು ನಿನ್ನ ಮಂದಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಏನಂದರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಅಂಗನವಾಡಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ, ಹಾಗಾಗಿ ಪೇರೆಂಟ್ಸ್ನ ಕೂಡ ಇನ್ವೈಟ್ ಮಾಡಿದರು, ಬಂದಿದ್ದೀನಿ. ಸೊ ಹೇಗಿದೆ ಏನು ಅಂತೆಲ್ಲ ಒಳಗಡೆ ಹೋಗಿ ತೋರಿಸ್ತೀನಿ, ಬನ್ನಿ. ಮೇಡಮ್ ಬಾಳೆಹಣ್ಣು ಈರುಳ್ಳಿ 30 ರೂಪಾಯಿ ಕೆಜಿ, ಟೊಮೆಟೊ 80 ರೂಪಾಯಿ ಕೆಜಿ, ಗೆಣಸು 40 ರೂಪಾಯಿ ಕೆಜಿ, ದಪ್ಪಮೆಣಸಿನ್ಕಾಯಿ 40. ನಿಮ್ಗೆ ಸಂತೆ ಅಂತ ಗೊತ್ತಿದ್ರೆ ಏನಾದರೂ ವ್ಯಾಪಾರ ಮಾಡ್ತಿದ್ದಾನೆ, ಗೊತ್ತಿರಲಿಲ್ಲ ನಮಗೆ. ತಗೊಳ್ಳಿ ಮೇಡಮ್, ಅವೇ ಮೇಡಮ್ ಜಾಸ್ತಿ ತಗೊಳ್ಳಿ, ಒಂದೇ ಸಾಕು. ಕೊಡ್ತೀನಿ. ಗೈಸ್, ಅಂಗನವಾಡಿಯಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂದರೆ, ಅದರಲ್ಲೂ ಆ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಪಾಪ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಟೀಚರು. ನಿಜವಾಗ್ಲೂ ತುಂಬಾ ಖುಷಿ ಅನಿಸ್ತು. ಯಾಕಂದರೆ ಯಾವುದೇ ಸ್ಕೂಲ್ಗಳಲ್ಲಿ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಇಲ್ಲಿ ಮಾಡ್ತಾ ಇರೋದು ನಮ್ಗೆ ತುಂಬಾ ಖುಷಿ ಅನಿಸ್ತು. ಆ್ಯಂಡ್ ಜೊತೆಗೆ ನನಗಿದು ಒಳ್ಳೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಅನಿಸ್ತು. ಯಾಕಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಕೂಡ. ಈ ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಯಿ, ಕಬ್ಬು, ಎಳ್ಳು ಬೆಲ್ಲ ಇವೆಲ್ಲನೇ ಸ್ಪೆಷಲು. ಸೊ ಅದ್ರ ಜೊತೆಗೆ ಇಲ್ಲಿ ನಾವು ಹಸುಗಳು, ಗೋವು ಏನಿದೆ ಇದನ್ನೆಲ್ಲ ನೋಡೋದಕ್ಕೆ, ಅದನ್ನು ಕಣ್ತುಂಬ್ಕೊಳ್ಳೋದು, ಆ್ಯಂಡ್ ಜೊತೆಗೆ ನಾವೇ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋಷ್ಟು ತುಂಬಾ ಖುಷಿ ಇತ್ತು. ಆ್ಯಂಡ್ ಜೊತೆಗೆ ಇವ್ರು ನಮ್ಮನ್ನು ಇನ್ವೈಟ್ ಮಾಡಿದ್ದು ಪೇರೆಂಟ್ಸ್ ಎಲ್ಲನೂ ಕೂಡ ಹೇಗಿತ್ತು ಅಂದರೆ, ಒಬ್ಬರು ಮನೆಗೆ ನಾವು ನಿಜವಾಗ್ಲೂ ಹಬ್ಬಕ್ಕೆ ಹೋಗಿದ್ದೀವಿ ಅನ್ನೋ ರೀತಿಯೇ ಇತ್ತು. ಯಾಕಂತಂದರೆ ಆಂಟಿ ಅಂದರೆ ಟೀಚರು ಎಷ್ಟು ಚೆನ್ನಾಗಿ ಎಲ್ಲರಿಗೂ ಎಳ್ಳು ಬೆಲ್ಲನ ಹಂಚ್ಕೊಂಡು, ಜೊತೆಗೆ ಎಲ್ಲರಿಗೂ ಬಂದಿರೋಂಥ ಎಲ್ಲ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು, ಸೇಮ್ ಹಬ್ಬದ ಥರ ಯಾವ ಥರ ಇತ್ತು ಅದೇ ಫೀಲ್. ನಾವು ನಿಜವಾಗ್ಲೂ ಹಬ್ಬನೇ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಫಂಕ್ಷನ್ಗೆ ಹೋದ್ವಿ ಅನ್ನೋ ಥರ ಇರಲಿಲ್ಲ. ಜಸ್ಟ್ ಟೀಚರ್ಗೆ ಆ್ಯಕ್ಚುಲಿ ಈ ಮಕ್ಳ ಕೈಯಲ್ಲಿ ಇದನ್ನೆಲ್ಲ ಮಾಡಿಸೋದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬೇಕಾಗಿತ್ತು ಅವ್ರಿಗೆ. ಸೊ ಅವ್ರು ಎಷ್ಟು ಪ್ರಯತ್ನ ಪಡ್ತಿದ್ರು ಅಂದರೆ, ಒಂದೊಂದು ಮಕ್ಕಳು ಪಾಪ ಎಷ್ಟು ಚೆನ್ನಾಗಿ ನೋಡಿಕೊಂಡು ರೆಡಿ ಮಾಡಿ ಕುಣಿಸಿ, ಆ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಲ್ಲ, ಅವ್ರದ್ದೇ ಲೋಕದಲ್ಲಿರ್ತಾರೆ. ಬಟ್ ಅಂಥವ್ರನ್ನೆಲ್ಲ ಕುಣಿಸಿ ನಾವು ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಸೊ ಪೇರೆಂಟ್ಸ್ ಎಲ್ಲ ಇದ್ದಿದ್ದಕ್ಕೆ ಮಕ್ಕಳು ಕೂಡ ತುಂಬ ಮುಜುಗರ ಪಡ್ತಿದ್ರು. ಬೇಕಾದರೆ ಬೇರೆ ಟೀಚರೇ ಇದ್ದಿದ್ದರೆ ಮೋಸ್ಟ್ಲಿ ಎದುರ್ಕೊಳ್ತಿದ್ರೋ ಏನೋ. ಎಷ್ಟಮ್ಮ ಟೊಮಾಟೊ? ಎಷ್ಟು? ಅಲ್ಲಿದೆ ನೋಡ್ಕೊಳ್ಳಿ ಅನ್ಬೇಕು. ಆಲೂಗಡ್ಡೆ ಅಲ್ಲ ಕಣ. ಸೊ ಈ ರೀತಿ ಈ ವರ್ಷ ತುಂಬಾ ಸ್ಪೆಷಲಾಗಿ ನಾವು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದೀವಿ. ಸೊ ನೀವೆಲ್ಲರೂ ಕೂಡ ಇದೇ ರೀತಿ ಆಚರಣೆ ಮಾಡಿರ್ತೀರಾ ಅಂತ ಹೋಪ್ಫುಲಿ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಸಂಜೆ 6 ಗಂಟೆ ಮೇಲೆ ಮಗುಗೆ ನಾವು ಎಳ್ಳು ಬೆಲ್ಲ ಇರ್ತಾ ಏನು ಹೇಳ್ತಾರೆ 10 ವರ್ಷದೊಳಗಡೆ ಮಕ್ಕಳಿಗೆ ಮಾಡಬೇಕು ಅಂತ. ಸೊ ಹಾಗಾಗಿ ಆ ಪ್ರೋಗ್ರಾಮ್ನೆಲ್ಲನೂ ಮುಗಿಸ್ಕೊಂಡ್ವಿ ಈವ್ನಿಂಗು. ಸೊ ಅದಾದಮೇಲೆ ನಾವು ಹೊರಟಿದ್ದೆ. ಅಯ್ಯಪ್ಪನ ಉತ್ಸವ ನಡೀತಿತ್ತು. ಸೊ ಹಾಗಾಗಿ ಹೋಗಿದ್ವಿ. ಅದಾದಮೇಲೆ ಅವರೇ ಕೂಡ ಹೇಳಿದ್ರು ಊರೊಳಗಡೆ ಬರ್ತಾ ಇದ್ದೀವಿ ಅಂತ. ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ಪ್ರಸಾದ ಕೂಡ ಖಾಲಿ ಆಗಿತ್ತು. ಆದಮೇಲೆ ನಮ್ಮ ಹುಡುಗರು ಯಾರ್ಯಾರು ಮಾಲೆ ಹಾಕಿದ್ರು ಅವನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ.
ನಮ್ಮೂರಿನ ಜನರು ಯಾವ ರೀತಿ ನಮ್ಮೂರ ಜನ ನೋಡಿ ಏನು ನಮ್ಮ ಅಯ್ಯಪ್ಪನ ಕ್ರೇಜ್. ನಮ್ಮೂರ ಜನ ಇಲ್ಲಿ ಏನ್ ಹೇಳ್ಬೇಕಕ್ಕ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಏನು ಆ್ಯಂಡ್ ಫೈನಲಿ ಸಂಕ್ರಾಂತಿ ಹಬ್ಬದ ಕೊನೆಯಲ್ಲಿ ಬರುವಂತಹ ಸೀನೆ ಇದು. ಏನಂತಂದರೆ ಸೊ ಇಲ್ಲಿ ಒಂದು ದೇವರಿಗೆ ಅದೇನಂತಾರೆ ಕಾಟೇರಮ್ಮ ಅಂತ ಹೇಳಿದ್ರು. ನನಗೂ ಆ್ಯಕ್ಚುಲಿ ಸರಿಯಾಗಿ ಗೊತ್ತಿಲ್ಲ ಗೈಸ್, ತಪ್ಪಿದ್ರೆ ಕ್ಷಮಿಸಿ. ಸೊ ಅಲ್ಲಿಗೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಆರತಿಗಳನ್ನ ತೊಗೊಂಡು ಹೋಗಿದ್ದಾರೆ. ಸೊ ದೇವರಿಗೆಲ್ಲ ಆರತಿ ಮಾಡಿ ಆ್ಯಂಡ್ ಇಲ್ಲೆಲ್ಲ ಪಂಜು ಅಂತ ಏನೇನಿದೆಯಲ್ಲ ಇದಕ್ಕೆಲ್ಲ ಅಂಟಿಸ್ಕೊಂಡು ಬೆಂಕಿ ಹಚ್ಕೊಂಡು ದೂರ ಹೋಗಿ ಅದನ್ನು ಇಟ್ಟು ಬೆಂಕಿ ಮೇಲೆ ಹಾರಿಸ್ತಾರೆ ಹಸುಗಳನ್ನ ಸಮೇತ. ಸೊ ಇಲ್ಲಿ ಹಸುಗಳನ್ನ ಏನು ಕರ್ಕೊಂಡು ಬಂದಿರಲಿಲ್ಲ ಆ್ಯಂಡ್ ಇಲ್ಲೆಲ್ಲ ಆರತಿ ಮಾಡೋದಕ್ಕೆ ಎಲ್ಲರೂ ಹೋಗಿದ್ದಾರೆ ದೇವ್ರಿಗೆ. ಸೊ ನಮ್ಮ ಕಡೆ ನಾವು ಯಾಕೆ ಮಾಡ್ತಾಯಿಲ್ಲ ಅಂತಂದರೆ ನಾವು ಇದುವರೆಗೂ ಯಾವತ್ತೂ ಇದನ್ನು ಪದ್ಧತಿ ಥರ ಮಾಡ್ಕೊಂಡು ಬಂದಿಲ್ಲ ಆ್ಯಂಡ್ ನಮ್ಮ ಮನೆಗಳಲ್ಲಿ ಹಸುಗಳು ಕೂಡ ಇಲ್ಲ. ಆದ ಕಾರಣ ನಾವೇನು ಮಾಡಿಲ್ಲ ಇದನ್ನು. ಬಟ್ ನಾವು ನೋಡೋಣ ಅಂತ ನಾವೆಲ್ಲ ಹೋಗಿದ್ವಿ ಆ್ಯಂಡ್ ಗಿರೀಶ್ ಅವರು ನಾನು ಕೂಡ ಟಮಟೆನ ಬಾರಿಸ್ತೀನಿ ಅಂತ ಅಂದ್ಬಿಟ್ಟು ಈಸ್ಕೊಂಡು ಅವರು ಕೂಡ ಟ್ರೈ ಮಾಡ್ತಾಯಿದ್ರು ಇಲ್ಲಿ. ಆ್ಯಂಡ್ ಪಂಜನೆಲ್ಲನೂ ಬೆಂಕಿ ಹಚ್ಕೊಂಡು ಬಂದು ಇಲ್ಲೆಲ್ಲನೂ ಎಗರ್ತಾ ಇದ್ರು. ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ ನೋಡೋಣ ಅಂತ. ಆ್ಯಂಡ್ ಗಿರೀಶ್ ಅವರು ಎಗರಬೇಕು ಅಂತಲೇ ಹೋಗ್ತಾ ಇದ್ದಾರೆ. ನೋಡೋಣ ಅವ್ರು ಯಾವ ರೀತಿ ಎಗರ್ತಾರೆ ಏನು ಮಾಡ್ತಾರೆ ಅಂತ. ಆ್ಯಂಡ್ ನೀವು ನೋಡ್ಬೋದು ಅಲ್ಲಿ ದೂರಕ್ಕೆ ಎಷ್ಟು ಚೆನ್ನಾಗಿ ಅವರು ರಾಟೆ ಆಡಿಸ್ತಾ ಇದ್ದಾರೆ ಅಂತ. ಅದೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಬರಬೇಕಾದ್ರೆ ದೇವಸ್ಥಾನ ಹತ್ರ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡೆ ನಾವು ಮನೆ ಕಡೆ ಬಂದ್ವಿ. ವಿಶ್ ಮಾಡಮ್ಮ. ಹಾಯ್, ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ವಾವ್, ಥ್ಯಾಂಕ್ ಯು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಸಿಹಿಯಾಗಿ ಮಾತಾಡಿ. ವಾವ್. ಕಡಲೆಕಾಯಿ, ಗೆಣಸು, ಅವರೆಕಾಯಿ ತಿಂದು ಕಬ್ಬು ತಿಂದು ಎಂಜಾಯ್ ಮಾಡಿ. ಸೊ ಇವರೆಲ್ಲರೂ ಇವಾಗ ಹೇಳ್ತಾರೆ ನನ್ನ ವಿಡಿಯೋನ ಎಂಡ್ ಮಾಡ್ತಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಏನು ಹೇಳ್ಬೇಕಮ್ಮ? ಲೈಕ್ ಮಾಡಿ. ಈಗ ಒಬ್ಬೊಬ್ಬರೇ ಹೇಳ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಕ್ಕ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೈ ಮಾಡಿಬಿಡು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಂತೆ. ಸೊ ಅಮ್ಮ ಮಾಡಿ, ಶೇರ್ ಮಾಡಿ, ಎಲ್ಲರೂ ಕಮೆಂಟ್ ಮಾಡಿ. ನಾಳೆ ಬರ್ತೀವಿ. ಅವರು ರೆಸ್ಟ್ ಮಾಡಬೇಕು, ಚೆನ್ನಾಗಿ 8 ಗಂಟೆವರೆಗೂ ಮಲಗಬೇಕು ಅಂತ. ಪಾತ್ರೆ ತೊಳೆಯುತ್ತೀನಿ, ಮನೆ ಒರೆಸುವಂತಿಲ್ಲ. ಇಲ್ಲ ನಾಳೆ ಬೇಕಾದ್ರೆ ಬರ್ತೀನಿ. ಬಾಯ್ ಮಮ್ಮಿ. ಅಕ್ಕ ಬಾಯ್. ನಿಮ್ದಾಗ 12 ಗಂಟೆವರೆಗೂ ನಾಳೆ ಸಿಗೋಣ.